200 ಗ್ರಾಮ್ 300 ಗ್ರಾಮ್ 45 ಲಕ್ಷ ಟನ್. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. 100 ಗ್ರಾಮ್ 200 ಗ್ರಾಮ್ 300 ಗ್ರಾಮ್ 45 ಲಕ್ಷ ಟನ್. ವರಮಹಾಲಕ್ಷ್ಮಿ ಹಬ್ಬ ಬಂತು, ಹಾಗಾಗಿ ಬಿಸ್ಕೆಟ್ ತೊಗೊಂಡೆ ನೋಡಿ. ಚಿನ್ನದ್ದು ಗೋಲ್ಡ್ ಬಿಸ್ಕೆಟ್ಟು. ಒಂದು ಬಿಸ್ಕೆಟ್ಟು 100 ಗ್ರಾಮ್ ಇದೆ. ತೂಕ ಮಾಡಿ ತೋರಿಸ್ತೀನಿ ನೋಡಿ. 350 ಗ್ರಾಮ್ ಇದೆ. 350 ಗ್ರಾಮ್ ಅಂದರೆ 50 ಲಕ್ಷ ಅಲ್ವಾ? 50 ಲಕ್ಷದ್ದು ಚಿನ್ನ ತಗೊಳ್ಳೋಕ್ಕೆ ನನ್ನ ಕೈಯಲ್ಲಿ ಸಾಧ್ಯನ ಇಲ್ಲ. ಇದು ಯಾಕೋ ಚೆನ್ನಾಗಿ ಅನ್ನಿಸ್ತು. ಇಷ್ಟು ಬಿಸ್ಕೆಟ್ ಎಲ್ಲ ನಾವು ತಗೊಳಕ್ಕಂತೂ ಈ ಜನ್ಮದಲ್ಲಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆಗಲ್ಲ ಅಂತ ಹೇಳಬಾರ್ದು, ಪ್ರಯತ್ನ ಪಡಬೇಕು. ದೇವ್ರದ್ದು ಅನುಗ್ರಹ ಇದ್ದರೆ ಹಾಗೇ ಆಗತ್ತೆ. ಅದು ಮೀಶೋದಲ್ಲಿ 3 ಸಿಗುತ್ತೆ ನೋಡಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಡ್ಬೋದು, ಚೆನ್ನಾಗಿದೆ. ಹಾಗಾಗಿ ಯಾಕೋ ಇಷ್ಟ ಆಯಿತು ತೊಗೊಳ್ಳೋಣ ಅಂತ ಅನ್ನಿಸ್ತು. ಫೈನ್ ಗೋಲ್ಡ್ 999999 ಎಲ್ಲ ಇದೆ. ನನಗೆ ಯಾಕೋ ಇಷ್ಟ ಆಯಿತು. ಇಡ್ಲಿ ಒಂದು ಅಂತ ತೊಗೊಂಡೆ ನೋಡಿ, ಬಿಸ್ಕೆಟ್, ಗೋಲ್ಡ್ ಬಿಸ್ಕೆಟ್. ಯಾರಿಗಾದ್ರೂ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ಮತ್ತು ಇದು ತುಂಬ ಚೆನ್ನಾಗಿದೆ. ನಾವೊಂದು ದೇವ್ರ ಪೂಜೆ ಮಾಡಿದ್ದೀವಿ ಅಂದಾಗ ಮನೇಲೆಲ್ಲ ಏನಾದರೂ ಒಂದು ದೇವ್ರದ್ದು ಒಂದು ಶ್ಲೋಕನೋ ಏನೋ ಕೇಳ್ತಾ ಇದ್ದರೆ ಒಂಥರ ಮನೆಯಲ್ಲಿ ವೈಬ್ರೇಷನ್ನೇ ಬೇರೆ ಥರ ಆಗುತ್ತೆ. ಹಾಗಾಗಿ ಇದೊಂದು ಮೀಶೋದಲ್ಲಿ ತೊಗೊಂಡೆ. ಇದು ತೋರಿಸ್ತೀನಿ ನೋಡಿ. ಸುಮ್ಮನೆ ಸ್ವಿಚ್ಗೆ ಹಾಕೋದಷ್ಟೇ. ಇದೇ ಥರ ಚಕ್ಕೆ ಹಾಕ್ತೀನಿ, ರೌಂಡ್ ಚಕ್ಕೆನೇ ತುಂಬ ಒಳ್ಳೆಯದು. ರೌಂಡ್ ಚಕ್ಕೆ, ಮತ್ತು ಇದು ಟೊಳ್ಳಿ ಇರಬಾರ್ದು, ಗಟ್ಟಿ ಇರಬೇಕು ನೋಡಿ. ಈ ಥರ ಮುರಿಯೋಕ್ಕೂ ಆಗಲ್ಲ, ಅಷ್ಟು ಇದಾಗುತ್ತೆ. ಇದು ಹಾಕ್ತೀನಿ. ಎಲ್ಲ ಡಾಕ್ಟ್ರೇನು ಹೇಳ್ತಾರೆ, ಬೆಳಗ್ಗೆ ಎದ್ದು ಚಕ್ಕೆ ನೀರು ಕುಡೀರಿ, ಶುಂಠಿ ನೀರು ಕುಡೀರಿ ಅಂತಾರೆ. ನಾನು ಎಷ್ಟು ಐಟಮ್ ಹಾಕ್ತೀನಿ ಅಂತ ನೋಡಿ. ಇದು ಒಂದು ಶುಂಠಿ ಹಾಕ್ತೀನಿ, ಚಕ್ಕೆ ಹಾಕ್ತೀನಿ, ಅರ್ಶಿನದ ಕೊಂಬು ಹಾಕ್ತೀನಿ, ಜಾಯಿಕಾಯಿ, ಏಲಕ್ಕಿ. ಇದರಲ್ಲಿ ಇದು ಸೋಂಪುನು ಮತ್ತು ಓಂಕಾಳು ಧನಿಯಾ ಮಿಕ್ಸ್ ಆಗಿದೆ. ಹಾಗಾಗಿ ಇದು ಧನಿಯಾ, ಓಂಕಾಳು, ಏಲಕ್ಕಿ ಹಾಕ್ತೀನಿ. ಇದು ಜೀರಿಗೆ ಹಾಕ್ತೀನಿ. ಕಲೋಂಜಿ ಎಲ್ರಿಗೂ ಗೊತ್ತು ಅಲ್ವಾ? ಕಲೋಂಜಿ ನಮ್ಮ ಕೂದಲಿಗೆ ಎಷ್ಟು ನಮಗೆ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಅಂತ. ಇದು ಕಲೋಂಜಿ, ಇದು ಸೋಂಪು. ಎಲ್ಲರೂ ಹೇಳ್ತಾರೆ ಡಾಕ್ಟ್ರು ಬೆಳಗ್ಗೆ ಎದ್ದು ಸೋಂಪು ನೀರು ಕುಡೀರಿ ಅಂತ ಅಂತಾರೆ ಅಲ್ವಾ? ನಾನು ಸೋಂಪು ಹಾಕ್ತೀನಿ. ಮತ್ತು ಲವಂಗನೂ ನಾನೆಲ್ಲ ಬಿಡಿಸಿ ಹೇಳಬೇಕಾಗಿಲ್ಲ, ನಿಮ್ಗೆ ಎಲ್ರಿಗೂ ಗೊತ್ತು ಲವಂಗ. ಇದು ಲಾಸ್ಟ್ ಬರ್ತೀನಿ ಇದೇನು ಅಂತ ಹೇಳಿ. ಇದು ಇಪ್ಲಿ ಕಾಳುಮೆಣಸಿಗಿಂತ ತುಂಬ ಒಳ್ಳೆಯದು ನಮಗೆ, ಫ್ಯಾಟ್ ಬರ್ನ್ ಮಾಡೋಕ್ಕೆಲ್ಲ. ಮೆಂತೆನೂ ಅಷ್ಟೇ, ನಮಗೆ ತುಂಬ ಶುಗರ್ ಒಳ್ಳೆಯದು, ಮತ್ತು ಕೂದಲು ಬೆಳೆಯೋದು ಒಳ್ಳೆಯದು. ಇದಿಷ್ಟು ಹಾಕ್ತೀನಿ. ಇದು ಏನು, ನೆಲ್ಲಿಕಾಯಿ. ದಿನಾ ಒಂದು ನೆಲ್ಲಿಕಾಯಿ ತಿನ್ನಬೇಕು ಅಂತ ಹೇಳ್ತಾರೆ ಡಾಕ್ಟ್ರು, ಒಳ್ಳೆಯದು ಅಂತ ಹೇಳ್ತಾರೆ. ಒಣ ನೆಲ್ಲಿಕಾಯಿ ಹಾಕ್ತೀನಿ, ಅದು ತುಂಬ ಚೆನ್ನಾಗಿರೋದು, ಒಳ್ಳೆ ಕ್ವಾಲಿಟಿ ಇದೆ, ಎಲ್ಲ ತಂದೆ ಹಾಕೋದು ನಾನು. ಇದಿಷ್ಟ ಆಯಿತು. ಈಗ ಮೇನ್ ವಿಷಯಕ್ಕೆ ಬರ್ತೀನಿ. ಅದು ಎಲ್ಲ ಮುಖ್ಯನೇ, ಆದರೆ ಇನ್ನೂ ಮುಖ್ಯ ವಿಷಯಕ್ಕೆ ಬರ್ತೀನಿ. ಇದು ಅಗಸೆ ಬೀಜ, ಫ್ಲ್ಯಾಕ್ ಸೀಡ್ಸ್ ಅಂತ ಹೇಳ್ತೀರಾ, ಅದನ್ನು ಹಾಕ್ತೀನಿ. ಇಷ್ಟು ಒಳ್ಳೆಯದು. ಆಮೇಲೆ ಇದು ಜೇಷ್ಠ ಮಧು ಪುಡಿ, ತುಂಬ ಸ್ವೀಟ್ ಆಗಿರುತ್ತೆ. ಜೇಷ್ಠ ಮಧು ಚಕ್ಕೆ ಬರುತ್ತೆ, ಆದರೆ ಚಕ್ಕೆ ಹಾಕಿದ್ರೆ ನಮಗೆ ಮಿಲ್ಲೋರು ಬೀಸ್ಕೊಡಲ್ಲ, ಯಾಕಂದರೆ ಜಲ್ದಿ ಹೋಗ್ಬಿಡುತ್ತಮ್ಮ, ನಾನು ಬೀಸಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನು ಪೌಡ್ರ್ ತರಿಸ್ತೀನಿ, ತುಂಬ ಕಾಸ್ಟ್ಲಿ ಇರುತ್ತೆ ಇದು ಪೌಡ್ರು. ಆಮೇಲೆ ಕರಿಬೇವು ಹಾಕ್ತೀನಿ. ಇದು ಏನೇಳಿ ನುಗ್ಗೆ ಸೊಪ್ಪಿನ ಪುಡಿ. ದಿನಾ ನುಗ್ಗೆ ಸೊಪ್ಪಿನ ಪುಡಿ ತಿನ್ನಬೇಕು ಅಂತ ಹೇಳ್ತಾರೆ. 1 ಸ್ಪೂನು ನೀರಲ್ಲಿ ಕಲ್ಸ್ಕೊಂಡು ಕುಡೀರಿ ಅಂತ ಆಯುರ್ವೇದ ಡಾಕ್ಟರ್ಗಳೆಲ್ಲ. ನಾನು ಹಾಗಾಗಿ ನುಗ್ಗೆ ಸೊಪ್ಪಿನ ಪುಡಿ ಹಾಕ್ತೀನಿ. ಇದು ಅಶ್ವಗಂಧ ಪೌಡ್ರ್ ಹಾಕ್ತೀನಿ. ಅಶ್ವಗಂಧ ತುಂಬ ಒಳ್ಳೆಯದು. ನಾನು ಹಾಕೋ ಐಟಮ್ ಎಲ್ಲ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಯಾವುದು ಒಳ್ಳೆಯದು ಎಲ್ಲ ಅಂತ. ಎಲ್ಲ ದಿನ ಒಂದೊಂದು ಪುಡಿ ತಿನ್ನಬೇಕು ಅಂತಾರೆ. ಇವಾಗ ನೀವು ಇವತ್ತಿದ್ದು ತಿಂದರೆ ನಾಳೆ ತಿನ್ನಲ್ಲ, ಇದು ತಿಂದರೆ ಇದು ನಾಳೆ ತಿನ್ನಲ್ಲ. ಅದಕ್ಕೆ ಏನು ಮಾಡ್ತೀನಿ ನಾನು, ಇಷ್ಟು ಐಟಮ್ ಹಾಕಿ, ಇನ್ನೂ 3 ಐಟಮ್ ಇದೆ, ಇಷ್ಟು ಹಾಕಿ ನಾನು ಮಾಡೋದು. ಎಷ್ಟು ನೋಡಿ, 1 2 3 4 5 6 7 8 9 10. 1 2 3 4 5 6 7 8 9 10. ಇದರಲ್ಲಿ 2 ಇದೆ. 10 11 12 13 14 15 16 17 18 19 19 3 22 ಐಟಮ್. ಇಷ್ಟು ಐಟಮ್ ಹಾಕಿ ನಾನು ಮಾಡೋದು. ಎಲ್ಲ ಮಾಡಿ ನಾನು ಈ ಥರ ಪೌಡರ್ ಮಾಡ್ತೀನಿ. ನಾನು ಪ್ಯಾಕಿಂಗು ಅಷ್ಟೇ ಡಬಲ್ ಪ್ಯಾಕಿಂಗ್ ಮಾಡ್ತೀನಿ. ಯಾಕಂದರೆ ಅಕ್ಸೆ ಟೀಚರ್ದು ಎಣ್ಣೆ ಪಸೆ ಬಿಡುತ್ತೆ, ಇದೆಲ್ಲ ಒಂಥರ ಎಣ್ಣೆ ಆಗುತ್ತೆ, ನಿಮ್ಮ ಕೈಗೆ ಸೇರೋವರೆಗೂ ನೋಡೋಕ್ಕಾಗಲ್ಲ, ಬೇಡ ಅಂತ ಹೇಳಿ ನೋಡಿ ಈ ಥರ ಪ್ಯಾಕ್ ಮಾಡಿರ್ತೀನಿ. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ಸೌಂಡ್ ಕಡಿಮೆ ಜಾಸ್ತಿ ಮಾಡ್ಬೋದು. ಫುಲ್ಲು ಸೌಂಡ್ ಕಡಿಮೆ, ಇದು ಫುಲ್ ಜಾಸ್ತಿ. ಯಾರಿಗಾದ್ರೂ ಚಿನ್ನದ ಬಿಸ್ಕೆಟ್ಟು ಮತ್ತು ಅದರದ್ದು ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ತೊಗೊಳ್ಬೋದು. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.